ವಿಶ್ವ ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಟ್ರೇಡ್ ಲಾಜಿಕಲ್ಲಿ ಲೈಕ್ ಎವ್ರಿ ಡೇ ಅಪ್ಡೇಟ್ ಮಾಡ್ತೀನಿ ಅಂದಿದ್ನಲ್ಲ, ಏನು ಫಂಡಿಂಗ್ ಅಕೌಂಟ್ಸ್ಗಳನ್ನ ಲೈಕ್ ಟ್ರೇಡ್ ಲಾಜಿಕಲ್ಲಿ. ಇವತ್ತು ಈ ಒಂದು ಟ್ರೇಡನ್ನ ತೊಗೊಂಡಿದ್ದೀನಿ. ಓಕೆ, ಈ ಒಂದು ಟ್ರೇಡ್ ಏನಿದೆಯಲ್ಲ ಸ್ಟ್ರಿಕ್ಟ್ 1:2 ಅಲ್ಲಿ ಹೋಗ್ತೀನಿ. ಓಕೆ, 1:2 ಅಲ್ಲ, ಈ ಅಪ್ಪರ್ ಬ್ಯಾಂಡಿಗೆ ಹೋಗ್ತೀನಿ. ಓಕೆ, ಟ್ರೇಡ್ ಲಾಜಿಕ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಎವ್ರಿ ಡೇ ನಾನು ಇದೇ ಸೇಮ್ ಸೆಟಪ್ನ ಹೊಡೆಯೋದು. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಯೂಶಲಿ ಇಲ್ಲಿ ಏನಾಗಿದೆ, ಮಾರ್ಕೆಟ್ ಬಂದು ಈ ಒಂದು ಡಿಮ್ಯಾಂಡ್ ಝೋನ್ನ ಟ್ಯಾಪ್ ಮಾಡಿದೆ. ಓಕೆ, ಡಿಮ್ಯಾಂಡ್ ಝೋನ್ನ ಟ್ಯಾಪ್ ಮಾಡಿತ್ತು. ಬಟ್ ಇಲ್ಲಿ ನೋಡ್ಬೋದು, ಆಲ್ರೆಡಿ ನಾನು ನೋಡಿದಾಗ ಇಷ್ಟು ಮೂಮೆಂಟ್ ಆಗೋಗ್ಬಿಟ್ಟಿತ್ತು. ನಾನು ಏನು ಮಾಡಿದೆ ಅಂದರೆ, ಈ ನೋಡಿ ನೀವೇನು ಮಾಡ್ತೀರಾ ಗೊತ್ತಾ? ಓಕೆ, ಡಿಮ್ಯಾಂಡ್ ಝೋನ್ ಟ್ಯಾಪ್ ಆಗಿದೆ, ಮೂಮೆಂಟ್ ಆಗಿದೆ ಅಂದರೆ ಇಲ್ಲೆಲ್ಲ ಬೈ ಮಾಡೋಕ್ಕೆ ನೋಡ್ತೀರಾ. ನಾನು ಕಾದೆ, ಏನು ಮಾಡಿದೆ ಅಂದರೆ ಫಿಬ್ಬನ್ನ ಹಾಕ್ಕೊಂಡೆ. ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕ್ಕೊಂಡೆ. ಎಕ್ಸಾಕ್ಟ್ಲಿ 0.5 0.6 ಹತ್ರ ಈ ಒಂದು ರೀಟ್ರೇಸ್ಮೆಂಟಿಗೆ ಸಪೋರ್ಟ್ ತೊಗೊಂಡಿತ್ತು. ಲೋಗೆ ಸಿಕ್ತು ಅಂತ ಇಲ್ಲಿ ಟ್ರಿಗರ್ ಮಾಡಿದೆ. ಆಮೇಲೆ ನೀವು ಇನ್ನೊಂದು ಆಪ್ಷನ್ನ ನೋಡಿದ್ರೆ, ಇಲ್ಲಿಂದ ಬನ್ನಿ, ಈ ಒಂದು ರೀಟ್ರೇಸ್ಮೆಂಟ್ ಏನಿದೆಯಲ್ಲ, ಈ ರೀಟ್ರೇಸ್ಮೆಂಟಿಗೆ ನೀವು ಜಸ್ಟ್ ಓಕೆ ಇಲ್ಲಿಂದ ಬಂದು ಈ ರೀಟ್ರೇಸ್ಮೆಂಟಿಗೆ ನೋಡಿ 0.5 0.6 ಸಪೋರ್ಟ್ ತೊಗೊಂಡಿದೆ. ಓಕೆನಾ, ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಇನ್ನೊಂದು, ನಾನು ಇವತ್ತು ಗೇಮ್ ಚೇಂಜರ್ 2.5 ಅಲ್ಲಿ ಹೇಳ್ಕೊಟ್ನಲ್ಲ. ಇಲ್ಲಿ ನೋಡಿ, ಈ ಝೋನ್ಸ್ಗಳೆಲ್ಲನೂ ಕೂಡ ನಮಗೆ ಮ್ಯಾಟರ್ ಆಗೋದು ಇಟ್ಸ್ ಲೈಕ್ ಎ ರೆಸಿಸ್ಟೆನ್ಸ್ ಅನ್ನೋ ಥರ. ಬಟ್ ಇಲ್ಲಿ ನೋಡ್ಬೋದು, ಈ ಒಂದು ಗ್ರೀನ್ ಲೈನ್ನೇ ಅದು ಸಪೋರ್ಟ್ ತೊಗೋತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ನ ತೊಗೊಂಡ್ರಿ ಅಂದರೆ, ಶಾರ್ಟ್ ಟ್ರೇಡ್ ತೊಗೊಂಡ್ರೆ ನೀವು ಇಲ್ಲಿ ತನಕ ಮೂಮೆಂಟ್ ಆಗ್ಬೋದು ಅಂತ ಅರ್ಥ. ದೇರ್ ಮೇ ಬಿ ಚಾನ್ಸ್ ಇಲ್ಲಿಂದ ತಿರ್ಗಾ ರಿವರ್ಸ್ ಆಗಿ ಇಲ್ಲಿ ತನಕ ಹೋಗ್ಬೋದು ಆ್ಯಂಡ್ ಅಗೇನ್ ಬೀಳ್ಬೋದು. ಈ ಥರ ಎಲ್ಲ ಆಗೋ ಸೀನ್ಸ್ಗಳಿರುತ್ತೆ. ಇವಾಗ ನಾವು ಪ್ಲ್ಯಾನ್ ಮಾಡಿರೋದು ಅದನ್ನೇ. ಇಲ್ಲಿಂದ ಏನು ಫಾಲೋ ಆಗ್ತಾ ಇದೆಯಲ್ಲ, ಇಲ್ಲಿ ತನಕ ಬಂದಿದೆ, ಇದನ್ನ ಸಪೋರ್ಟ್ ತೊಗೊಂಡಿದೆ. ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿ ತನಕ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಅಲ್ಲಿ ತನಕ ಇವಾಗ ನಮ್ಮ ಟಾರ್ಗೆಟು. ಆ್ಯಂಡ್ ಇದು SL ಫಿಕ್ಸು ಆ್ಯಂಡ್ 0.5 ಸಪೋರ್ಟ್ ಇತ್ತು, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಇತ್ತು, ಸೇಮ್ ಸೆಟಪ್. ಓಕೆ, ಎವ್ರಿ ಡೇ ಇದೇ ಸೆಟಪ್ ಹೊಡಿತಾ ಇರ್ತೀನಿ. ಇದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇರಲ್ಲ. 0.1 ಲಾಟ್ ಹಾಕಿದ್ದೀನಿ ಆಲ್ರೆಡಿ, ಅಪ್ ಬೈ 4%. ಇದರಲ್ಲಿ ಎಷ್ಟು ಡಾಲರ್ ಬರುತ್ತೆ ನೋಡೋಣ. ಗೊತ್ತಾಗುತ್ತೆ ಅವಾಗ. ಸುಮ್ಮನೆ ಕೂತ್ಕೋಬೇಕಲ್ಲ, ಅದೇ ತಲೆನೋವು ನನಗೆ. ಆ್ಯಂಡ್ ಇನ್ನೊಂದೇನೆಂದರೆ, ಈಗಲೂ ನಾನು ಕೋರ್ಸಸ್ಸು ಅಂತ ಹೋಗ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಹೇಳೋದು ಒಂದೇ, ಇದಕ್ಕಿಂತ ಬೆಟರ್ ಆಗಿ ನಿಮಗೆ ಯಾವ ಕೋರ್ಸಲ್ಲೂ ಸಿಗೋದಿಲ್ಲ. ಬರ್ದಿಡ್ಕೊಂಬಿಡಿ ಇದು. ಓಕೆ, ನೋಟ್ ಮಾಡ್ಕೊಡ್ತೀನಿ. ಇದಕ್ಕಿಂತ ಜಾಸ್ತಿ ಕಂಟೆಂಟ್ಸ್ಗಳು ನಿಮಗೆಲ್ಲ ಏನಾದ್ರು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿ, ಓಕೆ, ಸಿಗೋದಿಲ್ಲ. ಅಷ್ಟು ಕ್ಲೀನ್ ಕಂಟೆಂಟ್ಸ್ಗಳನ್ನ ಇಟ್ಟಿದ್ದೀನಿ, ಯೂಟಿಲೈಸ್ ಮಾಡ್ಕೊಳ್ಳಿ. ಗೇಮ್ ಚೇಂಜರ್ 2.5 ಅಂತ ನನಗೆ ಒನ್ ಆಫ್ ದ ಬೆಸ್ಟ್ ಅನ್ಕೊಂಬಿಡಿ. ಅದು ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ ತಿರ್ಗಾ. ಓಕೆ, ಇಷ್ಟು ದಿನ 5 ಲಾಟ್ ಹೋಗೋಷ್ಟು ಕಾನ್ಫಿಡೆನ್ಸ್ ಇತ್ತು, ಇನ್ಮೇಲೆ 10-15 ಹೋಗೋಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದೆ. ಇದು ಟ್ರೇಡ್ ಮುಗಿಸ್ಕೊಂಡು ಪೈಥಾನ್ ಪ್ಲೇ ಲಿಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯು ವಿಲ್ ಎಂಜಾಯ್ ಇಟ್. ಓಕೆ, ತುಂಬ ನೀಟಾಗಿ ಅರ್ಥ ಮಾಡಿಸ್ತೀನಿ. ನೀವು BCom ಪಾಸ್ ಔಟು, 10th ಫೇಲು, ಏನೇ ಆಗಿರಲಿ ಪರ್ಫೆಕ್ಟಾಗಿ ಅರ್ಥ ಮಾಡಿಸ್ತೀನಿ. ಬಟ್ ಕಷ್ಟ ಅದು ಅರ್ಥ ಮಾಡಿಸೋದಕ್ಕೆ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಅವರ್ ಓನ್ ಆಲ್ಗೋಸ್. ನಾವೇ ಆಲ್ಗೋಗಳನ್ನ ಬಿಲ್ಡ್ ಮಾಡ್ತೀವಿ, ನಿಮ್ಮ ಕೈಯಲ್ಲಿ ಬಿಲ್ಡ್ ಮಾಡಿಸ್ತೀನಿ. ಓಕೆ, ಹೋಪ್ ಗೈಸ್. ನಾನು ಅಂದೇ ಹೇಳ್ತೇನಲ್ಲ, ನಾನು ಯಾರಿಗೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋದಿಲ್ಲ. ಯಾರಿಗೆ ಇದೆಲ್ಲ ಕಲಿತು ಅವ್ರ ಲೈಫಲ್ಲಿ ಗ್ರೋ ಆಗಬೇಕು ಅಂತ ಇರ್ತಾರೆ, ಅವ್ರುಗಳಿಗೆ ನನ್ನ ವೀಡಿಯೋಸ್. ಅಷ್ಟೇ ಸಿಂಪಲ್. ಎಲ್ಲಾದರೂ ನಾವು ಇರೋದು ಹಿಂಗೆ, ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೀವಿ, ನನಗೆ ಟೈಮ್ ಇಲ್ಲ, ನನಗೆ ಕೆಲಸ ಇದೆ, ನನ್ನ ಟೈಮ್ ಇಲ್ಲ, ನೋಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಬಟ್ ಆದರೂ ಕನ್ಸು ಕಾಣೋದು ನೆಕ್ಸ್ಟ್ ಲೆವೆಲ್ ಕನ್ಸು ಕಾಣ್ತಾ ಇರ್ತೀರ, ಅಂಥವ್ರಿಗೆಲ್ಲ ಈ ಚಾನಲ್ ಅಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಜನ ನೋಡಿದ್ದೀನಿ, ಎವ್ರಿ ಡೇ ವಾಚ್ ಮಾಡ್ತಾರೆ, ಹಾಕಿದ ತಕ್ಷಣ ನೋಡ್ತಾರೆ ವೀಡಿಯೋಸ್ಗಳು. ಆ ಥರ ಲೈಕ್ ಯಾವತ್ತೂ ಇವಾಗ ನಿಮಗೆ ಸಕ್ಸಸ್ ಸಿಗದೆ ಇರ್ಬೋದು, ಒಂದು ದಿನ ಸಿಗುತ್ತೆ. ನೋಟ್ ಮಾಡ್ಕೊಳ್ಳಿ ಇದನ್ನು, ಒಂದು ದಿನ ಸಿಕ್ಕೇ ಸಿಗುತ್ತೆ.
ಅವ್ರು ಯಾರ್ಯಾರು ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನೋಟ್ಸ್ ಮಾಡ್ತಾ ಇದ್ದೀರಾ, ಇಟ್ಸ್ ಓಕೆ. ಫೇಲ್ ಆಗ್ತಾ ಇದ್ದೀರಾ ಪರವಾಗಿಲ್ಲ, ಒಂದು ದಿನ ಸಕ್ಸಸ್ ಸಿಗುತ್ತೆ. ಎಂಜಾಯ್ ಇಟ್ ಅದನ್ನು. ಓಕೆ, ಹಿಂಗೆ ಪ್ರಾಕ್ಟೀಸ್ ಮಾಡಿ, ಸಿಕ್ಕೇ ಸಿಗುತ್ತೆ. ಬರೆದು ಕೊಟ್ಬಿಡ್ತೀನಿ. ಓಕೆ, ಯು ಗೈಸ್ ಆರ್ ವರ್ಕಿಂಗ್ ವೆರಿ ಫಕಿಂಗ್ ಹಾರ್ಡ್. ಓಕೆ, ಆಮೇಲೆ ನಿರ್ಮಲಾ ಮೇಡಮ್ ಅವ್ರದ್ದು ಡೌಟ್ಗಳಿದ್ದಾವೆ. ಓಕೆ, ಸೊ ಇಲ್ಲೇ ತೊಗೊಂಡು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನೆಲ್ಲನೂ ಕೂಡ. ಓಕೆ, ಸುಮ್ಮನೆ ಈ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಸೊ ಇಲ್ಲೇ ಓದ್ತೀನಿ. ಬ್ರದರ್ ಎಕ್ಸಾಂಪಲ್ ನಾನೇ ಇವಾಗ ಜಸ್ಟ್ ನನಗೆ ಇನ್ನೂ 32 ಇವಾಗ ಏಜ್. ಇವಾಗಲೇ ಎಲ್ಲ ಕಷ್ಟನೂ ಅನುಭವಿಸಿದ್ದೀನಿ. ಜೀವನದ ಜೊತೆ ಹೋರಾಡಿ ಸೋತಾಗ ಸಾಯಬೇಕು ಅಂದ್ಕೊಂಡಿದ್ದೆ. ಬಟ್ ನಿಮ್ಮ ಒಂದು ವಿಡಿಯೋ ಇವತ್ತು ನನ್ನ ಜೀವನನೇ ಬದಲಾಯಿಸಿದೆ. ಎಷ್ಟೇ ಕಷ್ಟ ಆಗಲಿ ನೀವು ಹಾಕಿರೋ ಆಲ್ ವಿಡಿಯೋಸ್ ಒಂದೊಂದೇ ನೋಡ್ತಾ ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸಕ್ಸಸ್ ಆಗ್ತೀನಿ ಅನ್ನೋ ಹೋಪ್ಸ್ ಇದೆ. ನಿಜ ಬ್ರದರ್, ನೀವೊಬ್ಬರು ಜೀವನಕ್ಕೆ ದಾರಿ ಆಗ್ತಿದ್ದೀರಾ. ದೇವರು ನಿಮ್ಮನ್ನು ಹೀಗೆ ಚೆನ್ನಾಗಿಟ್ಟಿರಲಿ. ಆನ್ಸರ್ಸ್ಗಳೇ ಇರೋದಿಲ್ಲ ಇದಕ್ಕೆ. ಓಕೆ, ಸೊ ಆನ್ಸರ್ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹೋಪ್ ಗೈಸ್ ವರ್ಕ್ ಹಾರ್ಡ್. ಹಾಗೆ ಆಗುತ್ತೆ, ಒಂದಲ್ಲ ಒಂದಿನ ಸಿಗುತ್ತೆ. ಓಕೆ, ಸಕ್ಸಸ್ ವರ್ಕ್ ಹಾರ್ಡ್. ಸೊ ನಾನು ಅದನ್ನೇ ಹೇಳ್ತೀನಲ್ಲ, ತುಂಬ ಕಷ್ಟಪಡಿ, ಏನಾಗುತ್ತಾಗಲಿ ಅಂತ ಆಮೇಲೆ ನೋಡ್ಕೊಳ್ಳೋಣ. ಓಕೆ, ಫೇಲ್ ಆದರೆ ಆಯಿತು. ನೀವು ಅದು ತಲೆನೇ ಕೆಡ್ಸ್ಕೊಬೇಡಿ. ಫೇಲ್ ಆದರೆ ಆಯಿತು. ನಮ್ಮ Bollinger Band. Lower band swept by one red candle and next candle must be green bullish candle. By analysis this candle pair, we may decide to place a buy trade assuming the liquidity has swept. After that, the market moves downward for up to some pips down and again moves upward as we expected the market direction. The reason for this and how we know this before the moment it may grab our SLs. ನೆಕ್ಸ್ಟ್ ಲೆವೆಲ್ ಕ್ವಶನ್ ಇದು. ಓಕೆ, ಸೊ ಐ ಥಿಂಕ್ ನಾನು ಯಾರು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ, ಇದು ಕೇಳಿರಲಿಲ್ಲ ಯಾರು. ಓಕೆ, ಅವ್ರು ಹೇಳ್ತಾ ಇರೋದು ಏನು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇದು ಲೋವರ್ ಬ್ಯಾಂಡ್ ಅಲ್ವಾ. ಈ ಲೋವರ್ ಬ್ಯಾಂಡ್ ಏನು ಮಾಡುತ್ತೆ ಅಂದರೆ ಒಂದು ರೆಡ್ ಕ್ಯಾಂಡಲ್ ಸ್ವೀಪ್ ಮಾಡಿ, ಓಕೆ, ದೆನ್ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ ಲೋವರ್ ಬ್ಯಾಂಡ್ನ ಸ್ವೀಪ್ ಮಾಡಿದಾಗ. ಆ್ಯಂಡ್ ಇಲ್ಲಿ ನಾವು ಟ್ರೇಡ್ನ ತೊಗೋತೀವಿ. ಸಮ್ಟೈಮ್ ಏನಾಗುತ್ತೆ ಅಂದರೆ ಹಿಂಗೆ ಮೂಮೆಂಟ್ ಆಗಿ ಅಗೇನ್ ಬಂದು ಹಿಟ್ ಮಾಡಿ SL ಅಗೇನ್ ಆ ಸ್ವೀಪ್ ಆಗುತ್ತೆ, ಅವಾಗ ಅದು ಮೇಲೆ ಹೋಗ್ಬಿಡುತ್ತೆ ಅಂತ. ಓಕೆ, ಸೊ ಇಂಥ ಒಂದು ಸೀನ್ಸ್ಗಳನ್ನ ಹೇಗೆ ನಾವು ಎಸ್ಕೇಪ್ ಆಗ್ಬೋದು. ಓಕೆ, ಇಲ್ಲಿ ಟ್ರಿಗರ್ ಮಾಡ್ದಲೆ ಇಲ್ಲಿ ಹೇಗೆ ಟ್ರಿಗರ್ ಮಾಡೋದು. ಓಕೆ, ಈ ಒಂದು ಡೌಟ್ ಇದೆಯಲ್ಲ, ಒಳ್ಳೆ ಕ್ವಶನ್ ಇದು. ಇಲ್ಲಿ ಏನಾಗುತ್ತೆ ಗೊತ್ತಾ, ಯಾವಾಗಲೂ ಅಷ್ಟೇ ಮಾರ್ಕೆಟಲ್ಲಿ SLನ ಅಕ್ಸೆಪ್ಟ್ ಮಾಡಬೇಕು. ಅದು ಮೇಯ್ನ್. SLನ ಅಕ್ಸೆಪ್ಟ್ ಮಾಡಿ. ಯಾವಾಗಲೂ ನೀವು ಪರ್ಫೆಕ್ಟ್ ಆಗಿರೋದಕ್ಕಾಗಲ್ಲ. ಸಮ್ಟೈಮ್ಸ್ ಪರ್ಫೆಕ್ಟ್ ಸೆಟಪ್ಸ್ ಕೂಡ ಫೇಲ್ ಆಗುತ್ತೆ. 99% ಅಕ್ಯುರೇಸಿ ಇದ್ರೂ ಕೂಡ 1% ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ, ಹಾಗೇನೇನೆ. ಓಕೆ, ಬಟ್ ನಾನೇನು ಮಾಡ್ತೀನಿ ಅಂದರೆ, ಈ ಒಂದು ಸ್ವೀಪ್ಸ್ಗಳನ್ನ ನೋಡ್ತೀನಲ್ಲ, ಈ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್, ಗ್ರೀನ್ ಆರ್ ರೆಡ್ ಕಾಂಬಿನೇಷನ್ ಯಾವುದೇ ಆಗಿರಲಿ, ಫಾರ್ ಎಕ್ಸಾಂಪಲ್ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ನೇ ಅನ್ಕೊಳ್ಳೋಣ. ಈ ಸ್ವೀಪ್ ನೋಡ್ತೀನಲ್ಲ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರುತ್ತಲ್ಲ, ಈ ಸ್ವೀಪು ಯಾವ ಇಂಪಾರ್ಟೆಂಟ್ ಝೋನಲ್ಲಿ ಆಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ, ಲೆಟ್ಸ್ ಸೇ ಇದೊಂದು ರೆಸಿಸ್ಟೆನ್ಸ್ ಹತ್ರ ಆಗಿತ್ತು ಅನ್ಕೊಳ್ಳೋಣ. ಇಲ್ಲಿ ಆಗಿದೆ ಗೊತ್ತಾ, ಈ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಬಂದಿದೆ, ಬಟ್ ಇದು ಗ್ರೀನ್ ಕ್ಯಾಂಡಲ್ನ ಕಂಪ್ಲೀಟಾಗಿ ಗ್ರೀನ್ ಕ್ಯಾಂಡಲ್ನ ಕವರ್ ಮಾಡಿಲ್ಲ. ಬಟ್ ಆದರೂ ನಾನು ಇದನ್ನು ಸ್ವೀಪ್ ಅಂತಲೇ ತಗೋತೀನಿ. ಯಾಕೆ ಅಂದರೆ ದ ಮೇನ್ ರೀಸನ್ ಇಲ್ಲಿ ನೋಡಿ, ಇಲ್ಲಿರುವಂಥ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದು, ತುಂಬ ಅಂದರೆ ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದು. ಓಕೆ, ಆಲ್ ಟೈಮ್ ಹೈ ರೀಚ್ ಆಗಿದೆ. ಸಮ್ಟೈಮ್ಸ್ ನೋಡಿ ಇಲ್ಲಿ ಬ್ರೇಕ್ ಮಾಡಿ ಫೇಲ್ ಆಗಿದೆ. ಆ್ಯಂಡ್ ನೀವು ಇಲ್ಲಿಂದ ಇಲ್ಲಿಗೆ ನೀವು ಆಫಿಗೆ ತಗೊಂಡ್ರೆ ಯು ಕ್ಯಾನ್ ಚೆಕ್ ಹಿಯರ್, ಇದು ರೀಟ್ರೇಸ್ಮೆಂಟ್ ಆಗುತ್ತೆ. ಓಕೆನಾ, ಸೊ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಝೋನ್ ಇದು. ಇಂಥ ಸ್ಟ್ರಾಂಗ್ ಝೋನ್ಗಳಲ್ಲಿ ಆ ಸ್ವೀಪ್ಗಳಾದರೆ ದೆನ್ ಕನ್ಫರ್ಮೇಷನ್ ಜಾಸ್ತಿ ಇರುತ್ತೆ. ಓಕೆ, ನೀವು ಯಾವುದೋ ನಾರ್ಮಲ್ 0.5 0.6 ಸ್ವೀಪ್ ಆದರೆ ದೆನ್ ಅದು ಯೂಸ್ಲೆಸ್. ಅದು 0.5 0.6 ಸ್ವೀಪ್ ಆಗುವಂಥ ಚಾನ್ಸಸ್ ಇರುತ್ತಲ್ಲ, ಈಗ 0.5 ಫಿಬ್ಬು 0.6 ಝೋನಲ್ಲಿ ಸ್ವೀಪ್ ಆಗುವಂಥದ್ದು ಏನಿರುತ್ತೆ ಅದ್ರ ಪ್ರೊಬಾಬಿಲಿಟಿ ಅಷ್ಟೊಂದು ಜಾಸ್ತಿ ಇರಲ್ಲ. ಅಂಥ ಟೈಮ್ಗಳಲ್ಲೇ ಇದು ಫೇಲ್ ಆಗೋದು. ಸಮ್ಟೈಮ್ಸ್ ಬ್ರೇಕ್ ಮಾಡಿ ಫೇಲ್ ಆಗಿ ಬಂದಿರುತ್ತಲ್ಲ, ಅಂಥ ಟೈಮ್ಗಳಲ್ಲೇ ಅದಾಗೋದು. ಓಕೆ, ಸೊ ಹಿಂಗೆ ಬ್ರೇಕ್ ಮಾಡುತ್ತೆ, ದೆನ್ ಈ ಥರ ಸ್ವೀಪ್ ಆಗಿ ದೆನ್ SLನ ಹಿಟ್ ಮಾಡಿ ಅಗೇನ್ ಅದು ಸ್ವೀಪ್ ಮಾಡ್ಕೊಂಡು ಮೇಲೆ ಹೋಗುತ್ತಲ್ಲ, ಇವೆಲ್ಲ ಆಗೋದು 0.5 0.6 ಝೋನಲ್ಲಿ ಮಾಡಿದಾಗ. ಅದೇ ಏನಾದ್ರು ಲೆಟ್ಸೆ 0.5 0.6 ಝೋನ್ ಈಸ್ ಮರ್ಜಿಂಗ್ ವಿತ್ ದಿ ಸಪೋರ್ಟ್ ಆರ್ ದ ರೆಸಿಸ್ಟೆನ್ಸ್, ಅಂಥ ಕಡೆ ಆಗುವಂಥ ಸ್ವೀಪ್ ಇರುತ್ತಲ್ಲ, ಅದು ತುಂಬ ಅಂದರೆ ತುಂಬ ಅಕ್ಯುರೇಟ್ ಆಗಿರುತ್ತೆ. ಈ ಫೇಲ್ಸ್ಗಳಾಗೋದಿಲ್ಲ. ಓಕೆನಾ, ಕೋರಿಲೇಷನ್ ಬಿಟ್ವೀನ್ ಲಾಟ್ ಸೈಜ್ ಆ್ಯಂಡ್ ರಿಸ್ಕ್ ರಿವಾರ್ಡ್ ರೇಷಿಯೋ. ಡು ವಿ ನೀಡ್ ಟು ಡಿಸೈಡ್ ದಿ ಲಾಟ್ ಸೈಜ್ ಅಕೌಂಟ್?
ಸಿ ಈ ಕ್ವಶನ್ನೇ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಇಲ್ಲಿ ನೋಡಿ ನಾನು 0.2 ಲಾಟ್ ಹೋಗಲಿಲ್ಲ, ಯಾಕೆ ಅಂದರೆ ಇಲ್ಲಿ ಆಲ್ರೆಡಿ ಎಸ್ ಎಲ್ ಇರೋದು 100 ಪಿಪ್ಸ್ ಹತ್ರ ಎಸ್ ಎಲ್ ಇದೆ. ಸೊ ನಾನೇನಾದ್ರು 0.2 ಹೋದರೆ 100 ಇದೆಯಾ, ಸೊ 68 100 ಇದೆ. ಸೊ ಈ 100 ಪಿಪ್ಸ್ ಹತ್ತತ್ರ ನಾನು ಏನಾದ್ರು ಎಸ್ ಎಲ್ ಕೊಟ್ಬಿಟ್ರೆ 100 ಪಿಪ್ಸ್ ಏನಾದ್ರು, ಈಗ ಎಸ್ ಎಲ್ ಇದೆ ಇಲ್ಲಿ 100 ಪಿಪ್ಸ್, 0.2 ಹಾಕ್ಬಿಟ್ರೆ $200 ಲಾಸ್ ಆಗೋಗುತ್ತೆ. ನೆನ್ನೆ ಮಾಡಿರೋ ಪ್ರಾಫಿಟ್ ಎಲ್ಲ ಗಾನ. ಅದು ಎಷ್ಟೇ ಶಾರ್ ಇರಲಿ ನಾನು, ಓಕೆ, ನಂಗೆ 100% ಶಾರ್ ಇದ್ರು ಕೂಡ ಐ ಆಮ್ ಗೋಯಿಂಗ್ ಟು ಲೂಸ್ ಎವ್ರಿಥಿಂಗ್ 0.2 ಲಾಟ್ ಹಾಕ್ಬಿಟ್ರೆ. ಸೊ ಇಲ್ಲಿ 100 ಪಿಪ್ಸ್ ಎಸ್ ಎಲ್ ಇದೆ ಅಂತ ಗೊತ್ತಾಗಿದ ತಕ್ಷಣ 0.1 ಲಾಟ್ ಹಾಕಿದೆ. ಓಕೆ, 0.1 ಲಾಟ್ ಹಾಕಿದೆ, ದೆನ್ 1:1 ಹಿಡಿತೀನಿ. ಸಿ 0.2 ಲಾಟ್ ಹಾಕಿದ್ರು ಐ ಆಮ್ ಗೋಯಿಂಗ್ ಟು ಮೇಕ್ $100 or $150 ಇಲ್ಲ $200 ಇಲ್ಲಿ ಆಗಿರ್ಬೋದು. ಬಟ್ ಲಾಸ್ ತಲೆಯಲ್ಲಿ ಇರಬೇಕು. ಓಕೆ, ಫಸ್ಟ್ ನೀವು ಲಾಸ್ ಎಷ್ಟಾಗುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡು ದೆನ್ ನೀವು ಅದ್ರ ಪ್ರಕಾರ ಲಾಟ್ ಸೈಜ್ನ ಡಿಸೈಡ್ ಮಾಡ್ಕೋಬೇಕು. ಸುಮ್ಮನೆ ಬಾಯಿಗೆ ಬಂದು ಲಾಟ್ ಸೈಜ್ ನಿಂಗೆ ಹಾಕೋಕ್ಕಾಗಲ್ಲ. ಎಲ್ಲ ದಿನ ಒಂದೇ ಲಾಟು ಹಾಕೊಂಡಿರೋಕ್ಕಾಗಲ್ಲ. ಈ ಐ ನೋ ಟ್ರೇಡ್ಗೆ ಎಸ್ ಎಲ್ ಇಲ್ಲಿತ್ತು, ಸೊ ಇಲ್ಲಿ ನಾನು ಎಸ್ ಎಲ್ ಇಡಬೇಕು. ಇಲ್ಲಿ ಎಷ್ಟು ಪಾಯಿಂಟ್ ಆಗುತ್ತೆ, ಹತ್ತತ್ರ 100 ಪಿಪ್ಸ್ ಆಗುತ್ತೆ. 100 ಪಿಪ್ಸ್ ಎಸ್ ಎಲ್ ಇಟ್ಟರೆ 0.2ಗೆ $200 ಹೋಗುತ್ತೆ. $200 ನಾನು ಲಾಸ್ನ ತೊಗೊಳ್ಳೋ ಅಂಥದ್ದು ಕಡೆನೇ ಇಲ್ಲ. ನಾನು ತೊಗೋಬೇಕಾಗಿರೋದು ಲಾಸ್ 100 ಅಷ್ಟೇನೆ. ಸೊ ಅದಕ್ಕೆ 0.1ಗೆ ಮೂವ್ ಆದೆ. ಇನ್ ಕೇಸ್ ನಾನು $50 ಲಾಸ್ ತೊಗೋಬೇಕಾಗಿತ್ತು ಅಂದಿದ್ರೆ 0.505ಗೆ ಮೂವ್ ಆಗ್ತಾ ಇದ್ದೆ. ಹೋಪ್ ಗೊತ್ತಾಯ್ತು ಅಂತ ಅನ್ಕೋತೀನಿ, ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ಆ್ಯಂಡ್ ಇನ್ನೊಂದು ನೋಡ್ಬೋದು, ನನ್ನ ಬ್ರೋಕರ್ ಅಕೌಂಟ್ಸ್ಗಳಲ್ಲಿ ಇವಾಗ ನೀವು ಟ್ರೇಡ್ ಮಾಡ್ದೇ ಇಲ್ಲದೆ ಇರೋದು ನೋಡ್ಬೋದು. ದ ಮೇನ್ ಥಿಂಗ್ ಈಸ್, ಓಕೆ, ಇವಾಗ ಮೇನ್ ಫೋಕಸ್ ಇದೇನೇನೆ. ನಾನು ಟು ಬಿ ಫ್ರ್ಯಾಂಕ್ ಹೇಳ್ಬಿಡ್ತೀನಿ, ನನಗೆ ಟ್ರೇಡಿಂಗ್ಗಿಂತ ಟೀಚ್ ಮಾಡೋದು ತುಂಬ ಅಂದರೆ ತುಂಬ ಇಷ್ಟ. ದಟ್ಸ್ ವೈ ಐ ಎಂಜಾಯ್ ಎವ್ರಿ ಡೇ. ನನಗೆ ಮನಿ ಅನ್ನೋದು ಬೇಡವೇ ಬೇಡ, ಆ್ಯಂಡ್ ನನಗೆ ಅದು ರಿಕ್ವೈರ್ಡು ಇಲ್ಲ. ಲೈಕ್ ಐ ಕ್ಯಾನ್ ಅರ್ನ್ ಇಟ್ ಇನ್ ಹಿಂಗೆ ಅನ್ನೋ ಅಷ್ಟಲ್ಲಿ ಅರ್ನ್ ಮಾಡ್ಬಿಡ್ತೀನಿ. ಒಂದೊಂದು ಲಾಟೆ ಇದೇ ಟ್ರೇಡ್ಗೆ 10 ಲಾಟು 5 ಲಾಟ್ ಹಾಕ್ಬಿಟ್ಟಿದ್ರೆ ಎಷ್ಟೋ ಆಗೋಗಿರೋದು. ಬಟ್ ದ ಥಿಂಗ್ ಏನಂದರೆ ಐ ಎಂಜಾಯ್ ಬೀಯಿಂಗ್ ಎ ಟ್ರೇಡರ್, ಬೀಯಿಂಗ್ ಎ ಟೀಚರ್ ಆ್ಯಂಡ್ ಟ್ರೇಡರ್. ಓಕೆ, ಸೊ ನಾನು ನಿಮಗೆ ಎಲ್ಲನೂ ಲೈಕ್ ಹೇಗೆ ಟ್ರೇಡ್ ಮಾಡಬೇಕು, ನಿಮ್ಮ ಜೊತೆನೇ ಗ್ರೋ ಆಗೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಅನ್ನೋ ಥರ ನೀವು ಅನ್ಕೋಬೋದು. ನಿಮ್ಮ ಜೊತೆನೇ 0.5K ಅಕೌಂಟ್, ಇವಾಗ ನೋಡಿ ನಾನು 50K ಅಕೌಂಟಲ್ಲಿ ಇದೇ ಟ್ರೇಡನ್ನು ನಾನು ಪಂಚ್ ಮಾಡ್ಬೋದಿತ್ತು. 0.5 ಲಾಟ್ ಹಾಕಿ, 1 ಲಾಟ್ ಹಾಕಿ, ಇದೆಲ್ಲನೂ ಕೂಡ ನಾನು ಯಾಕೆ ಮಾಡೋದಿಲ್ಲ ಅಂದರೆ ಐ ಡೋಂಟ್ ನೀಡ್ ದಟ್. ಓಕೆ, ಅದನ್ನು ನಾನು ಬೇರೆ ಟೈಮಲ್ಲಿ ಮಾಡ್ಕೋತೀನಿ. ಇದನ್ನೆಲ್ಲ ಟೀಚ್ ಮಾಡ್ಬೇಕಾದ್ರೆ ನಿಮಗೆ, ಓಕೆ, ಸೊ ನಾನು ಹೀಗೆ ಬೇಸಿಕ್ಕಿಂದ ನಿಮ್ಮ ಜೊತೆ ಟ್ರೇಡ್ ಮಾಡ್ತಾ ಇದ್ದೀನಿ ಅನ್ನೋದು ಅನಿಸ್ಬೇಕು ನಿಮಗೆ. ಸೊ ಬ್ರೇಕ್ ಇವನಿಗೆ ಎಸ್ ಎಲ್ ತರ್ತಾ ಇದ್ದೀನಿ 5069. ಎಸ್ ಎಲ್ ಬ್ರೇಕ್ ಇವನಿಗೆ ತಂದಿದ್ದೇನೆ. ಓಕೆ, 5069 ಇಲ್ಲಿದೆ. ಸೊ ಎಸ್ ಎಲ್ ಕಂಪ್ಲೀಟ್ ಬ್ರೇಕ್ ಇವನಲ್ಲಿದೆ. ಅರೌಂಡ್ 68, 67, 69 ಹಿಂಗೆ ಓಡ್ತಾ ಇದೆ. ಐ ಥಿಂಕ್ ಗೈಸ್ ಎಸ್ ಎಲ್ನ ನಾನು ತರೋದಿಲ್ಲ. ಬ್ರೇಕ್ ಇವನ್ಗೆ. ಸೊ ಇಲ್ಲೇ ಇಡ್ತೀನಿ. ಈ ಡಿಸಿಷನ್ ನಾನು ಮಾಡಲೇಬೇಕು. 6058. ಓಕೆ, ಎಸ್ ಎಲ್ನ ತರೋದಿಲ್ಲ, ಯಾಕಂದರೆ ಹಿಟ್ ಆಗೋ ಚಾನ್ಸಸ್ ಇರುತ್ತೆ, ಹಿಟ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ. ಬಟ್ ಇದು TP ಹೋಗೋವಂಥ ಟ್ರೇಡ್ ಅಲ್ವಾ, ಅದಕ್ಕೆ ತರ್ತಾ ಇಲ್ಲ.
ಇಷ್ಟೇ. ಓಕೆ, 100 ಪಿಪ್ಸು ಟಿ ಪಿ. ಡನ್ ಗೈಸ್, $123 ಆ್ಯಂಡ್ ಇನ್ನು 2% ಅಕೌಂಟ್ ಕ್ಲಿಯರ್ ಆಗೋಗುತ್ತೆ. ಇಟ್ ವಾಸ್ ಅ ಕ್ರೇಜಿ ಟ್ರೇಡ್. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿ, ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಇದಕ್ಕಿಂತ ಇನ್ನೇನು ಬೇಕಾಗಿರಲ್ಲ. ಬಾಯ್ ಬಾಯ್. ಹಾಯ್ ಗೈಸ್, ಇದು ಲೈಕ್ ನಾನು ಎಲ್ಲ ವೀಡಿಯೋಸ್ನು ಒಂದೇ ಡೇಯಲ್ಲಿ ಎಲ್ಲ ಟ್ರೇಡ್ಸ್ನ ತೊಗೊಂಡು ಶೆಡ್ಯೂಲ್ ಮಾಡಿ ಇಟ್ಟಿರ್ತೀನಿ, ಯಾಕಂದರೆ ಆ್ಯಕ್ಟಿವ್ ಇರೋದಕ್ಕೆ ಆಗೋದಿಲ್ಲ ಅಂತ. ಸೊ ದಟ್ಸ್ ವೈ ಇವಾಗ ಒಂದು ಟ್ರೇಡ್ನ ತೊಗೊಂಡಿದ್ದೀನಿ, ಸೆಲ್ ಟ್ರೇಡ್ನ. ಓಕೆ, ಸೊ ಇಲ್ಲಿ ಟ್ರಿಗರ್ ಮಾಡಿದ್ದು ಆ್ಯಂಡ್ ನನಗೆ ಗೇಮ್ ಚೇಂಜರ್ 2.5 ಪ್ರಕಾರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಓಕೆ, ಈ ಲೆವೆಲ್ಸ್ಗಳೆಲ್ಲನೂ ಕೂಡ ನೀವು ಸೆಲ್ ಮಾಡೋದಕ್ಕೆ ನೋಡ್ತಿರ್ತೀರ. ಎಕ್ಸಾಕ್ಟ್ಲಿ ನೋಡಿ, ಈ ಟಚ್ ಮಾಡಿ ಟ್ಯಾಪ್ ಮಾಡಿ ಮೇಲೋಗಿದೆ ಆ್ಯಂಡ್ ಅಗೇನ್ ಇದನ್ನು ರೀಟೆಸ್ಟ್ ಮಾಡಿದೆ. ಓಕೆನಾ? ಸೊ ಇನ್ನೊಂದೇನು ಅಂದರೆ, ಒಂದು ಮೀನಿಂಗ್ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಮಾರ್ಕೆಟ್ ಇವಾಗ ನೋಡಿ, ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೋತೀನಿ. ಓಕೆ, ಎಲ್ಲದಕ್ಕೂ ನಾನು ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇಲ್ಲಿಂದ ಮಾರ್ಕೆಟ್ ಏನು ಫಾಲ್ ಆಗಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ತನಕ ರೀಟ್ರೇಸ್ ಆಗಿದೆ. ಕರೆಕ್ಟಾ? ಅಂದರೆ ಇಲ್ಲಿ ತನಕ ಪೆಂಡಿಂಗ್ ಇದೆ ಮೂಮೆಂಟ್. ಸೊ ನಾನಿವಾಗ ಇದನ್ನು ಕ್ಯಾಚ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಓಕೆನಾ? ಗೊತ್ತಾಯ್ತಾ? ಸೊ ಇದನ್ನು ಕ್ಯಾಚ್ ಮಾಡ್ತೀನಿ ಇವಾಗ. ಸೊ ಇದು 1.618 ಒನ್ನನ್ನು ಟಚ್ ಮಾಡಿದ್ರೆ ದೆರ್ ಮೇ ಬಿ ಚಾನ್ಸ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಒನ್ನಿಗೆ ಬಂದಿದ್ದ ತಕ್ಷಣ SLನ ಬ್ರೇಕ್ ಇವನಿಗೆ ತಂದುಬಿಡ್ತೀನಿ. ಸೊ ಆಲ್ರೆಡಿ ಇಟ್ಸ್ ರನ್ನಿಂಗ್ 1.3 ಏನೋ ರನ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಕ್ಯಾಮ್ರೆಲ್ಲ ಲೆವೆಲ್ನ ನೋಡಿ ಬ್ರೇಕ್ ಮಾಡಿ ವಿತ್ EMA ರೀಟೆಸ್ಟ್ ಮಾಡಿದೆ. ಓಕೆ, ಸೊ ಇಲ್ಲೇ ಪಿಕ್ ಮಾಡಬೇಕಾಗಿತ್ತು ನಾನು, ಬಟ್ ಲೈಕ್ ಆ ಟೈಮಲ್ಲಿ ನೋಡಿರಲಿಲ್ಲ. ಓಕೆ, ಸೊ ಅದಕ್ಕೆ ತೊಗೊಳ್ಳಿಲ್ಲ. ಓಕೆ, ಅಬ್ಸರ್ವ್ ವಾಲ್ಯೂಮ್ ಪ್ರೊಫೈಲ್. ಫಿಕ್ಸೆಡ್ ರೇಟ್ ವಾಲ್ಯೂಮ್ ಪ್ರೊಫೈಲ್. ಓಕೆ, ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್. ಸೂಪರ್. ಸೊ ಇದು ಫಸ್ಟ್ TP. ಓಕೆನಾ? ಫಸ್ಟ್ TP ಹಿಟ್ ಆಗಿದೆ. ಓಕೆ, ಇವಾಗ SLನ ನಾನು ಓಕೆ ಇಲ್ಲಿಗೆ ತರ್ತೀನಿ. ಬ್ರೇಕ್ ಇವನಿಗೆ ತರಲ್ಲ, ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಷ್ಟೇನೆ. ಓಕೆ, ಸೊ ಬ್ರೇಕ್ ಇವನಿಗೆ ತರೋದಕ್ಕೆ ಹೋಗಲ್ಲ, ಹಿಟ್ ಆಗ್ಬಿಡುತ್ತೆ ಈಸಿಯಾಗಿ. ಸ್ವಲ್ಪ ಲೆಸ್ ಮಾಡ್ಕೋತೀನಿ. ಓಕೆ, ಯಾಕಂದರೆ ಇಲ್ಲಿ ತನಕ ಮೂಮೆಂಟ್ ಆಗಬೇಕದು. ಓಕೆ, ಆ ಮೂಮೆಂಟ್ ಆಗಲೇಬೇಕು. ಆ್ಯಂಡ್ ಇಫ್ ಯು ಅಬ್ಸರ್ವ್ ಹಿಯರ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್ 0.5 0.6 ಇಲ್ಲೇ ಇದೆ. ಓಕೆ, ಈ ಕ್ಯಾಂಡಲ್ ಮುಗ್ದಾದ್ಮೇಲೆ SLನ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಹಿಯರ್. ಎಕ್ಸಾಕ್ಟ್ಲಿ 1 ಹತ್ರ ಸಪೋರ್ಟ್ ತಗೋತಾ ಇದೆ. ಇದೊಂದೇ ತಲೆನೋವಿಲ್ಲಿ. ಎಲ್ಲನೂ ಬ್ರೇಕ್ ಮಾಡಿದ. ಸೂಪರ್. ನೆಕ್ಸ್ಟ್ SLನ ಇಲ್ಲಿಗೆ ತರ್ತೀನಿ, ಈ ಕ್ಯಾಂಡಲ್ ಮುಗಿದ್ಮೇಲೆ. 200 ರನ್ನಿಂಗ್ ಇದೆ, 200 ಪಿಪ್ಸ್. ಕ್ರೇಜಿ.
200 pips. Crazy. ನೆಕ್ಸ್ಟ್ ಲೆವೆಲ್ ಎಲ್ಲಿದೆ ನೋಡೋಣ. ಓಕೆ, ಇಲ್ಲಿದೆ. ಸೊ ವಿ ಹ್ಯಾವ್ ಟು ಕ್ಲೋಸ್ ಹಿಯರ್. ಓಕೆ, ಸೊ ಇಲ್ಲಿಗೆ ಕ್ಲೋಸ್ ಮಾಡಬೇಕು. 1:5. ಓಹೋ ಹೋ, ಓಹೋ ಹೋ ಹೋ, ಕ್ರೇಜಿ. ಅರೌಂಡ್ 250 ಪಿಪ್ಸನ್ನ ಹಿಡ್ದಿದ್ದೀನಿ. ಓಹೋ, 300. ಓಹೋ ಹೋ, ಕ್ರೇಜಿ ಕ್ರೇಜಿ. ಇನ್ನೂ ಫಾಲ್ ಆಗ್ತಾ ಇದೆ. ಓಕೆ, ಸೊ ಕ್ಲೋಸ್ ಮಾಡ್ತೀನಿ. 300ಗೆ ಕ್ಲೋಸ್ ಮಾಡಿಬಿಡ್ತೀನಿ. ಇಲ್ಲಾಂದ್ರೆ ಏನು ಮಾಡ್ತೀನಿ ಗೊತ್ತಾ, SLನ ಇಲ್ಲಿಗೆ ತರ್ತೀನಿ. ಇಟ್ಸ್ ಎ ಬೆಸ್ಟ್ ಆಪ್ಷನ್. ಓಕೆ, SLನ 5044ಗೆ ತರ್ತೀನಿ. SLನ 5044ಗೆ ತಂದಿದ್ದೀನಿ. ಇಲ್ಲಿ ತಂದಿದ್ದೀನಿ SLನ. ಇನ್ನೇನು TP ಒಂದು ಸ್ಮಾಲ್ ಮೂಮೆಂಟ್ ಆಗಬೇಕು ಅಷ್ಟೇನೆ. ಈ ರೆಡ್ ಲೈನ್ ಹತ್ರ SL ತಂದಿದ್ದೀನಿ. ಓಹೋ ಹೋ ಹೋ, ಕ್ರೇಜಿ ಗುರು. 300 ಪಿಪ್ಸು. ಹೇಳ್ತಾ ಇರೋರು ನೀವು ಕ್ಯಾಚ್ ಮಾಡಲ್ಲ, ರಿಸ್ಕ್ ರಿವಾರ್ಡ್ ಪ್ರಕಾರ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ. ಇಟ್ ವಾಸ್ ಮೋರ್ ದ್ಯಾನ್ 1:7 ಇವಾಗ. ಈಗ ಆ್ಯಕ್ಚುಲ್ ಆಗಿರೋದು 1:7. ಓ, ಕ್ರೇಜಿ. ಓಹೋ, ಇನ್ನು ಚೂರೇ ಚೂರು ಅಷ್ಟೇನೆ ಟಾರ್ಗೆಟು. ಓಕೆ, ಲಾಕ್ ಮಾಡಿದ್ದೀನಿ SLನ ಇಲ್ಲಿಗೆ. SL ಲಾಕ್ ಆಗಿದೆ. ನಥಿಂಗ್ ಟು ವರಿ. ಓಹೋ, 350. ಏನಪ್ಪ ಇದು. ನಾನು ಹೇಳಿದ್ನಲ್ಲ, ಗೇಮ್ ಚೇಂಜರ್ 2.5. ಇಟ್ಸ್ 300. ಸಕ್ಕತ್ತಿದೆ ಗುರು. 305 ಆಗಿದೆ. ಅಯ್ಯೋಯ್ಯೋ, ಚೂರೇ ಚೂರು ಅಷ್ಟೇ. ಅಕೌಂಟ್ ಕ್ಲಿಯರು. ಸೊ ಐ ಥಿಂಕ್ ಅಕೌಂಟ್ ಕ್ಲಿಯರ್ ಆಗುತ್ತೆ. ಇನ್ನೊಂದು $20 ಅದಕ್ಕೆ ಕಾಯ್ತಾ ಇದ್ದೀನಿ. ಅಯ್ಯೋ, ಓಹೋ, ಅಯ್ಯೋ, ಫಕ್ ಗಾಯ್ಸ್. ಎಂಥ ಮೂಮೆಂಟು ಅಷ್ಟನ್ನು ಇದು ಮಾಡಿಬಿಡ್ತಲ್ಲ. SL ಇಲ್ಲಿದೆ. ಓಕೆ, ಸೊ ಟ್ರೈಲಿಂಗ್ SL. ವಾಟ್ ದ ಫಕ್. ನಕ್ಕಾನ್ ಏನಿದು. ನಾಷ್ಟನ್ನು ಕವರ್ ಮಾಡ್ತಾ ಇದೆ. ಇನ್ನೊಂದು ಇಷ್ಟೇ
ಇಷ್ಟೇ ಇಷ್ಟಿತ್ತು ಗುರು. ಅಯ್ಯೋ ಅಯ್ಯೋ. ಏ ತುಂಬ ಬೇಜಾರಾಗತ್ತೆ ಗುರು. ಹತ್ತತ್ರ $300, ಇನ್ನೊಂದು $20 ಬಂದಿದ್ರೆ ಅಕೌಂಟ್ ಕ್ಲಿಯರ್. ಎಕ್ಸಾಕ್ಟ್ಲಿ ನೋಡಿ, ಈ ಲೆವೆಲ್ನೇ ಸಪೋರ್ಟ್ ತೊಗೋತು. ನಾ ಎಕ್ಸಿಟ್ ಮಾಡಬೇಕಾಯ್ತು. ಬಟ್ ಇಟ್ಸ್ ಓಕೆ, ಲೆಟ್ಸ್ ವೆಯ್ಟ್. ಎಸ್ ಎಲ್ ಇನ್ನ ಇಲ್ಲಿ ತನಕ ಇದೆಯಲ್ಲ. ಆ, 300 ಪಿಪ್ಸ್ ಹಿಡಿಯೋಣ ಅಂದ್ಕೊಂಡು ಬಂದೆ. ಏನು ಗುರು ಇದು ಗೋಲ್ಡು ಲಿಟ್ರಲಿ. ಬೆಳಗ್ಗೆಯಿಂದ ಈ ಮೂಮೆಂಟಿಗೆ ಕಾಯ್ತಾ ಇದ್ದೆ. ವಾಹ್, ಬಂದಾಗುರು. ಒಂದೇನೋ ಕಮೆಂಟ್ ಬಂದಿತ್ತು, ಓಕೆ ಜಸ್ಟ್ 20 ಪಿಪ್ಸ್ ಅವರು. ನಾ ಅವಾಗ ಯೂಶಲಿ ಸ್ಕ್ಯಾಲ್ಪ್ ಮಾಡ್ತಾ ಇದ್ನಲ್ಲ, ಪಟ್ 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 ಅಂತ. ಅದನ್ನು ಆನ್ಸರ್ ಮಾಡಬೇಕಾ ಇವತ್ತು ಅಂದ್ಕೊಂಡಿದ್ದೆ. ಶಿಟ್. ಲಿಟ್ರಲಿ 300 ಹೋಗಿತ್ತು, 300 ಪಿಪ್ಸು. ಕ್ಲೋಸ್ ಮಾಡಲಿಲ್ಲ. ಈಗ ಒಂದು ಕ್ಯಾಂಡಲ್ ಹಿಂಗೆ ಕ್ಲೋಸ್ ಆದರೆ ಸಾಕು ನಮಗೆ. ಓಕೆ, ಈ ಥರ ಇನ್ವರ್ಟೆಡ್ ಹ್ಯಾಮರ್ ಆದರೆ ನೆಕ್ಸ್ಟ್ ಕ್ಯಾಂಡಲ್ ಟಿ ಪಿ ಹೊಡೆದ್ಬಿಡುತ್ತೆ. ವಾವ್, ಬಿತ್ತು ಏನಲ್ಲಿ ಗುರು. ನಾನು ಹೇಳಿದ್ನಲ್ಲ, ನಿಮಗೆ ಗೊತ್ತಿರಬೇಕು, ಐ ಆಮ್ ಗೋಯಿಂಗ್ ಟು ಇಂಪ್ರೂವ್. ಸೊ ನಂದೊಂದು ವೀಕ್ ಪಾಯಿಂಟ್ ಇದೆ, ಲೈಕ್ ಹೈಯರ್ ರಿಸ್ಕ್ ರಿವಾರ್ಡ್ ಟ್ರೇಡ್ಸ್ಗಳನ್ನ ಹಿಡಿಯೋದಿಲ್ಲ ಅಂತ. ಇವತ್ತು ಹಿಡಿತಾ ಇದ್ದೀನಿ. ಇಟ್ಸ್ ಓಕೆ, ಟ್ರೈಲಿಂಗ್ ಎಸ್ ಅಲ್ಲಿ ಹೊಡೆದ್ರು ನನಗೇನು ತಲೆ ಬೇಜಾರಿಲ್ಲ. ಓಕೆ, ಸೊ ಅಬ್ಸರ್ವ್ ಮಾಡ್ತೀನಿ. ಈ ಒಂದು ಲೆವೆಲ್ನ ಕ್ರಾಸ್ ಆಯಿತು ಅಂದರೆ ಎತ್ಬಿಡ್ತೀನಿ. ಹಾಗೆ ಈ ಲೆವೆಲ್ನ ಏನಾದ್ರು ಕ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಲಿಟ್ರಲಿ ಗುರು, ಏನಿದು ಗೋಲ್ಡು, ಥೂ, ಬೇಜಾರೇ ಆಗೋದ. ಎಷ್ಟು ಬೀಳುತ್ತೆ ಅಷ್ಟೇ ಕವರ್ ಮಾಡುತ್ತೆ.
ಸಿ ಎಷ್ಟು ಬಿತ್ತು ಅಷ್ಟನ್ನೇ ಕವರ್ ಮಾಡ್ತಾ ಇದೆ ಹಲ್ಕ ನನ್ನ ಮಗಂದು. ಕ್ಲೋಸ್ ಆಗಬೇಡ ಗುರು ನೀನು ಅದ್ರ ಮೇಲೆ, ಅಷ್ಟೇ ನಾನು ಕೇಳ್ತಾ ಇರೋದು. What the fuck. ನಗನ್ ಇನ್ನೊಂದಿಷ್ಟೇ ಇದ್ದಿದ್ದು. ಎಷ್ಟು ಹೇಳಿ ಪಿಪ್ಪು? 21 11, ಇನ್ನೊಂದು 100. ಓ ಹೊಟ್ಟೆ ಎಲ್ಲ ಉರಿತಾ ಇದೆ ಗುರು. $300. ಬ್ರೇಕ್ ಇವನ್ ಎಷ್ಟು ಗೊತ್ತಾ? 5052 ಇದೆ. ಅಂದರೆ ಇಲ್ಲಿಗೆ ಬ್ರೇಕ್ ಇವನ್ ಇದೆ. ಓಕೆ, ಲೆಟ್ಸ್ ಕೀಪ್ ಬ್ರೇಕ್ ಇವನ್ ಇಡ್ತೀನಿ SLನ. ಓಕೆ, SL ಬ್ರೇಕ್ ಇವನ್ ಇಟ್ಟಿದ್ದೀನಿ, ಯಾಕಂದರೆ ಐ ವಾಂಟ್ ಟು ಕ್ಯಾಚ್ ದಿಸ್. ಇಲ್ಲಿ ತನಕ TP ಆಗಲೇಬೇಕು, ದಟ್ಸ್ ವೈ. ಓಕೆ, ಅದು ಏನಾಗುತ್ತೋ ಆಗಲಿ. 5011 ಆ ಮೂಮೆಂಟ್ ಆಗಲೇಬೇಕು, ಸೊ ದಟ್ಸ್ ವೈ ಕಾನ್ಫಿಡೆನ್ಸ್. SL ಬ್ರೇಕ್ ಇವನ್ ಇಟ್ಟಿದ್ದೀನಿ, TP ಇಟ್ಬಿಟ್ಟಿದ್ದೀನಿ. ಎಂತ ಲಿಟ್ರಲಿ ಹೇಳ್ತೀನಲ್ಲ, 300 ಪಿಪ್ಸ್ 300 ಪಿಪ್ಸು. ಏನು ಲಕ್ಕಿಲ್ಲ ಬಿಡಿ, ಅಷ್ಟೇ, ಇನ್ವೈಟ್ ಮಾಡೋಕ್ಕಾಗಲ್ಲ. ದಿಸ್ ಮದರ್ ಫಾಕರ್ ನಮ್ಮನ್. ಕಣ್ಮುಂದೆ 300 ಪಿಪ್ಸ್ ಗುರು. ವಾಟ್ ದ ಫಾಕ್, ಇಟ್ಸ್ ಫಕಿಂಗ್ 300 ಪಿಪ್ಸ್. ನಮ್ಮನ್ನ ಹಿಡಿಲೇಬೇಕು ಇವತ್ತು, ಹಿಡಿಲೇಬೇಕು ಗೈಸ್. ಅದು ಏನಾರು ಆಗಲಿ ಹಿಡಿತೀನಿ. ಓಕೆ, ಐ ನೋ ಇಟ್ ಶುಡ್ ಟಚ್ TP. ಅಯ್ಯೋ ಗುರುವೇ, ನಿದ್ದೆ ಬರೋ ಟೈಮು. ಏನಾಗ್ತಾ ಇದೆ? ಏನಾಗ್ತಾ ಇದೆ? ಅಯ್ಯೋ ಏನಾಗ್ತಾ ಇದೆ ಗುರು? ಇಲ್ಲಿದ್ದ ಟ್ರಯಲಿಂಗ್ SL ಹಿಟ್ಟಾಗ್ತಾ ಇರಲಿಲ್ಲ, ಬಟ್ ಏನಾಗ್ತಾ ಇದೆ?
ಇದು ಹ್ಯಾಮರ್ ಆಗೋಯ್ತು ಅಂದರೆ ದೆನ್ ಯೂಸ್ಲೆಸ್ ಅದು. ಸಿ ಇಲ್ಲಿಗೆ ಹೊಡೆದ್ರೆ ಟಿ ಪಿ ಐ ಥಿಂಕ್ ಇನ್ನೊಂದು $10 ಏನೋ ಬೇಕಾಗಿರುತ್ತೆ ಅಷ್ಟೇನೆ, ಫೇಸ್ ಕ್ಲಿಯರ್ ಆಗೋಗುತ್ತೆ. ಅದಕ್ಕೆ ಕಾಯ್ತಾ ಇದ್ದೀನಿ, ಇನ್ನೊಂದೆಲ್ಲ ಟ್ರೇಡ್ ತೊಗೊಳಕ್ಕಾಗಲ್ಲ ಗುರು. ಓಕೆ, ಸೊ ಕ್ಲಿಯರ್ ಆಗಿದ ತಕ್ಷಣ ನೆಕ್ಸ್ಟ್ ವೀಕ್ ಬರ್ತೀನಿ. ಆ್ಯಕ್ಟಿವ್ ಇರೋದಿಲ್ಲ, ಮನೆಯಲ್ಲಿ ಫಂಕ್ಷನ್ ಇದೆ. ಫೇಸ್ 2 ತೊಗೊಂಡು ಬರ್ತೀನಿ. ಓಕೆ, ಎಂಜಾಯಿಂಗ್ ಅಷ್ಟೇನೆ ನಾನು. ಓಕೆ, ಇನ್ ಕೇಸ್ ಬ್ರೇಕ್ ಇವನ್ ಆದ್ರೂ ಇಟ್ಸ್ ಓಕೆ, ಅದೇನು ಬೇಜಾರಿಲ್ಲ. ಬಟ್ ಒಂದು ಕಡೆ ಬೇಜಾರಾಗುತ್ತೆ. ಲಿಟ್ರಲಿ ಐ ಸಾ 300 ಪಿಪ್ಸ್. ಸೀರಿಯಸ್ಲಿ ಗುರು, ಇಟ್ಸ್ ಫಕಿಂಗ್ 300 ಪಿಪ್ಸ್. ಅಕ್ಕನ್ 1 ಗಂಟೆ ಗುರು, ನಿದ್ದೆ ಮಾಡಿಲ್ಲ ಅಂದ್ರೆ ಏನು ಗತಿ. ಅಯ್ಯೋ, ಇದ್ರಲ್ಲಿ ಬೇರೆ ಈ ಚಾಟ್ ಬೇರೆ ಹಾಕೊಂಡು ಕೂತಿದ್ದೀನಿ ನಾನು. ಮಾನ್ ಲಿಟ್ರಲಿ ಹೇಳ್ತೀನಲ್ಲ, ವೀಕ್ ಆಟೆಡ್ಗಂತೂ ಅಲ್ವೇ ಅಲ್ಲ ಇದು. ಥೂ, ನಾವು ಅದೇನು ಕಾಚಾಡನು. ಅದೆಷ್ಟು ಉಗಿಬೇಕನ್ಸುತ್ತೆ, ಅದೆಷ್ಟು ಗುದ್ದಬೇಕನ್ಸುತ್ತೆ. ಇನ್ನೇನು ಒಂಚೂರು ಇಷ್ಟು ಮೂವ್ ಆಗಿ ಹೋಗಿದ್ರು ಅದು ಏನಾಗಿರೋದು ಇದಕ್ಕೆ. ಬೇಡ ಬೇಡ ಅಂದಿರೋ ಟೈಮಲ್ಲೆಲ್ಲ ಇನ್ ಕೇಸ್ ನಾನು ಏನಾದ್ರು ಇಲ್ಲೊಂದು 100 ಪಿಪ್ಗೆ ಎಕ್ಸಿಟ್ ಮಾಡಿದಿದ್ರೆ ಡೈರೆಕ್ಟ್ ಟಿ ಪಿಗೆ ಬಂದ್ಬಿಟ್ಟಿರೋದು ಅದು. ಕಾಚಾಡ ನನ್ನ ಮಗಂದು. ಇವಾಗ ಕೂತಿದ್ದೀನಲ್ಲ ಹೋಲ್ಡ್ ಮಾಡಿಕೊಂಡು, ಅದಕ್ಕೇನೆ ಸಾಯ್ತಾ ಇರೋದು ಅದು. ಸೊ ಅಯ್ಯ, ನಿಂದು SLR ಒಟ್ಟು ಸಾಯಿಗೋರು, ಬ್ರೇಕ್ ಇವನ್ಗಾರು ಎಕ್ಸಿಟ್ ಆಗ್ತೀನಿ. ಐ ಡೋಂಟ್ ನೋ ವೈ. ಅಯ್ಯೋ, ನಾನು ಹೋಲ್ಡ್ ಮಾಡೋಕೆ ಕೂತಾಗ್ಲೇ ಈ ಥರ ಆಗೋದು. ಓಕೆ, ಕರೆಕ್ಟಾಗಿ ಟ್ರಿಗರ್ ಮಾಡಿದ್ದೀನಿ, ಎಲ್ಲ ಆಗಿದೆ. ಇನ್ನೊಂದು ಇಷ್ಟು ಮೂಮೆಂಟು, ಇನ್ನೊಂದು 100 ಪಿಪ್ಸು. ಮೂಡ್ ಆಫ್ ಮಾಡಿಬಿಡ್ಸಿ ಗಾಯ್ಸ್, ನಾಳೆ ನಾನು ಊರಿಗೆ ಬೇರೆ ಹೋಗ್ಬೇಕು. ಅಪ್ಪ.
ಯು ಕ್ರೇಜಿ ಇದೆ. ಬ್ರೋ, ನಾನು ಸಿ ಟ್ರೈಲಿಂಗ್ ಎಸ್ಸಲ್ಲಿ ಇಟ್ಟಿದ್ರೆ ಹಿಟ್ಟಾಗಿರೋದು. ಓಕೆ, ಸೊ ಒಳ್ಳೆ ಮೂವ್ ಮಾಡಿದೆ ಅದೊಂದು. ನನಗೆ ಅದು ಒಂದು ಹಠ ಅನ್ನೋದಿದೆ ನನಗೆ ಲೈಫಲ್ಲಿ. ಓಕೆ, ಇಫ್ ಐ ವಾಂಟ್ ಟು, ಸೊ ಲೈಕ್ ನನಗದು ಬೇಕು ಅಂದರೆ ಅದು ಬೇಕೇ ಬೇಕು. ಆ ಒಂದು ಕಮೆಂಟ್ನ ಎತ್ಕೊಂಬರ್ತೀನಿ. ಓಕೆ, ನಾಳೆ ಇದೆ ಟಿ ಪಿ ಹಿಟ್ಟಾಗಿ ಕಾಯ್ತಾ ಇದ್ದೀನಿ ಅದಕ್ಕೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಈ ಪ್ರೀತಿ ಬಣ್ಣದ ಬುಗರಿ, ಆ ಶಿವನೇ ಸಾಟಿ ಕಣೋ. ಅಕ್ಕ, ಇಲ್ಲಿ ತನಕ ಬಂದೋಯ್ತು. ಓಕೆ, ಸೊ P&L, ಸೊ ಎಂಡ್ ಆಫ್ ದ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಓಕೆ,
ನಮ್ಮ ಇಟ್ಟಾಗ ಗುರು ನಿನ್ನ 300 pips. Calm. 300 guys. 300, 350, 322, okay, 350. ಸೊ ಏನು ಮಾಡ್ತೀನಿ ಅಂದರೆ 360, 380, 300 ಎಷ್ಟನ್ನ ತರ್ತೀನಿ ಅಂದರೆ 400, 410. TP guys, fucking TP. 400 pips, 400 pips. ಓಕೆ ಅಪ್ಡೇಟ್ ಮಾಡ್ತೀನಿ. ಓಕೆ ಕ್ರೇಸಿ ಟ್ರೇಡ್ ಇತ್ತು, ಕ್ರೇಸಿ. ನನಗೆ ಹೆವಿ ಖುಷಿ ಕೊಡ್ತೀನಿ. ಓಕೆ ಗೈಸ್, 411, 400 ಪಿಪ್ಸ್ ಒಂದೇ ಟ್ರೇಡಲ್ಲಿ ಕ್ಯಾಚ್ ಮಾಡಿದ್ದೀನಿ. ಓಕೆ, ಸೊ ಲಾಸ್ಟ್ ಟ್ರೇಡ್ ಆಗುತ್ತೆ, ಫೇಸ್ ಕ್ಲಿಯರ್ ಆಗೋಗುತ್ತೆ. ಓಕೆ, ಸೊ ಇಲ್ಲೊಂದು ಒಳ್ಳೆ ಓಕೆ, ಸೊ ಇನ್ನು 56 ಸೆಕೆಂಡ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು, ಓಕೆ ಇಲ್ಲಿ ನೋಡಿ ಆ ರೇಂಜದು ಸಪೋರ್ಟು ತೊಗೊಂಡಿದೆ. ಓಕೆ, ದೆನ್ ಪಿವೋಟಲ್ಲಿ ಯಾವ್ದಾದ್ರು ಲೆವೆಲ್ ಇದೆಯಾ? ಇಲ್ಲ, R4 ಇಲ್ಲಿದೆ. ಓಕೆ, ಸೊ ಈ ರೇಂಜದ್ದು ನೋಡಿ. ಓಕೆ, ಗೇಮ್ ಚೇಂಜರ್ 2 ಪ್ರಕಾರ. ಸೊ ಇಲ್ಲಿ ನೋಡಿ ಸಪೋರ್ಟ್ ತೊಗೊಂಡಿದೆ. ಓಕೆನಾ, ಇನ್ನು 39 ಸೆಕೆಂಡ್ ಇದೆ, ಸಪೋರ್ಟ್ ತೊಗೊಂಡಿದೆ. ಇಲ್ಲಿಂದ ಇಲ್ಲಿಗೆ ಟ್ರೇಡ್ ತೊಗೊಂಡ್ಬಿಟ್ರೆ ಲೈಕ್ ಹ್ಯೂಜ್ ಆಗೋಗುತ್ತೆ. ಕರೆಕ್ಟಾ? ಸೊ ನಾನೇನು ಮಾಡ್ತೀನಿ ಅಂದರೆ, ಇದೇನು ಕ್ಲೋಸ್ ಆಗುತ್ತಲ್ಲ, ಈ ಕ್ಲೋಸಿಗೆ ಐ ವಿಲ್ ವೆಯ್ಟ್ ಫಾರ್ EMA ಟಚ್ಗಿಚ್ಚಿಗೆ ವೆಯ್ಟ್ ಮಾಡ್ತೀನಿ. ಇಲ್ಲ ಅಂದರೆ ನೋಡ್ತೀನಿ ನೆಕ್ಸ್ಟ್ ಕ್ಯಾಂಡಲ್ ಹೇಗಿದೆ ಅಂತ. ಸೊ ಓಕೆ, ಸೊ ಇಲ್ಲೇ ಹೋಗ್ತೀನಿ. ಓಕೆ, ಸೊ ಇಲ್ಲೇ ಹೋಗ್ತೀನಿ, ಅಂಥದ್ದೇನು ದೊಡ್ಡ ಏನಲ್ಲ. SL 72 ಇಂದ 56 ಇದೆಯಾ ಅಂದರೆ 0.05 ಬೆಸ್ಟ್. ಓಕೆ, ಇಲ್ಲೇ ನೋಡಿ ಲಾಟ್ ಸೈಜ್ನ ಹೆಂಗೆ ಕಂಟ್ರೋಲ್ ಮಾಡಿದೆ, 200 ಪಿಪ್ಪು ಹತ್ತತ್ರ. ಓಕೆ, ಸೊ ಲಾಟ್ ಸೈಜ್ನ ಲೈಕ್ ಕಮ್ಮಿ ಮಾಡ್ತೀನಿ. ಕನ್ಫರ್ಮೇಷನ್ ಜಾಸ್ತಿ ಇದೆ, ಯಾಕಂದರೆ ಫಿಪ್ ಸಪೋರ್ಟ್ ಕೂಡ ಇದೆ. ಓಕೆ, ಸೊ ಓಕೆ 0.1 ಹೋಗ್ತೀನಿ. ಓಕೆ, 0.1 ಹೋಗ್ತೀನಿ. ಓಕೆ, ಬೈ ಮಾಡಿದ್ದೀನಿ 0.1. ಇಲ್ಲ, ಅಬ್ಸರ್ವ್ ಮಾಡ್ತೀನಿ. ಓಕೆ, ಫಸ್ಟ್ ಟಾರ್ಗೆಟ್ ಇಲ್ಲಿ ಅಬ್ಸರ್ವ್ ಮಾಡ್ತೀನಿ, ಸೊ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ದೆನ್ ಓಕೆ, ಸೊ ಏನಂದರೆ ಸಿಂಪಲ್ ಇವಾಗ ಏನಾಗ್ತಾ ಇದೆ ಅಂತ ಹೇಳ್ತೀನಿ. ಓಕೆನಾ, ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನಾನು ರಿಮೂವ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಸಿಂಪಲ್ ನೋಡಿ, ಒಂದು ಇಂಪಾರ್ಟೆಂಟ್ ಝೋನ್. ನಾನು ಸೆಲ್ ಟ್ರೇಡ್ನ ತೊಗೊಂಡಿದ್ನಲ್ಲ, ಸೆಲ್ ಇಲ್ಲಿ ತನಕ ಮುಗಿಯುತ್ತೆ ಅಂತ ಹೇಳಿದ್ನಲ್ಲ, ಎಕ್ಸಾಕ್ಟ್ಲಿ ಮುಗ್ದು ಅಗೇನ್ ಫಾಲೋ ಆಗಿ ಸ್ವೀಪ್ ಮಾಡ್ಕೊಂಡು ಮೇಲೆ ಹೋಗ್ತಾ ಇದೆ. ಅಂದರೆ ಇವಾಗ ಮಾರ್ಕೆಟು ಇಟ್ಸ್ ಗೋಯಿಂಗ್ ಟು ಟ್ರೈ ಇಲ್ಲಿಗೆ ರೀಚ್ ಆಗೋದಕ್ಕೆ ನೋಡುತ್ತೆ. ಓಕೆನಾ? ಸೊ ಇವಾಗ ನಮ್ಮ ಮೇನ್ ಇಂಟೆನ್ಷನ್ ಏನು ಅಂದರೆ, ಸೊ ನಾವು ಈ ರೇಂಜ್ ಕ್ಯಾಲ್ಕುಲೇಷನ್ ಇಂಡಿಕೇಟರ್ ಪ್ರಕಾರ ಇಲ್ಲಿ ತನಕ ಮಾರ್ಕೆಟ್ ಹೋಗಬೇಕು. ಕರೆಕ್ಟಾ? ಸೊ ಅಲ್ಲಿಗೆ TP ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಕೂಡ ಸಿಕ್ಕಿದೆ. ಓಕೆ, ಅಬ್ಸರ್ವ್ ಮಾಡಿ, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಕೂಡ ಸಿಕ್ಕಿದೆ. ಓಕೆ, ಒಂದು. ದೆನ್ ನಿಮಗೆ ಫಿಬ್ ಸಪೋರ್ಟ್ ಕೂಡ ಸಿಕ್ಕಿದೆ. ಓಕೆ, ಸೊ ಇಲ್ಲಿಗೆ ಹಾಕೋತಾ ಇದ್ದೀನಿ, ಇಲ್ಲಿರುವಂಥ ರಿಟ್ರೇಸ್ಮೆಂಟ್ಗೆ. ಓಹೋ ಶಿಟ್. ಓಕೆ, ಫಿಬ್ ಸಪೋರ್ಟ್ ಸಿಕ್ಕಿಲ್ಲ, ಈ ಸ್ವಿಂಗ್ದು ಸಪೋರ್ಟ್ ಸಿಕ್ಕಿದೆ. ಓಕೆ, ಪರ್ಫೆಕ್ಟ್, ಈ ಸ್ವಿಂಗ್ದು ಸಪೋರ್ಟ್ ಸಿಕ್ಕಿದೆ. ಓಕೆ, ಇಲ್ಲಿ ಫಿಬ್ ಸಪೋರ್ಟ್. ಸೊ ನನಗೆ ಸುಮ್ಮನೆ ಹಿಂಗೆ ನೋಡಿದ್ನಲ್ಲ, ಐ ಥಾಟ್ ಫಿಬ್ದು ಸಪೋರ್ಟ್ ಸಿಕ್ಕಿದೆ ಅಂದ್ಕೊಂಡೆ. ಫಿಬ್ದು ಸಪೋರ್ಟ್ ಸಿಕ್ಕಿಲ್ಲ. ಓಕೆ, ಇಲ್ಲಿ ಪೆಂಡಿಂಗ್ ಇರೋದ್ರಿಂದ
ಸೊ ಇಟ್ಸ್ ಹಾರ್ಡ್, ಇಟ್ಸ್ ಹಾರ್ಡ್, ಹಿಟ್ಸ್ ಹಾರ್ಡ್, ಹಿಟ್ಸ್ ಹಾರ್ಡ್. ಓಕೆ, ಸೊ ಬ್ರೇಕ್ ಇವನ್ ಎಕ್ಸಿಟ್ ಮಾಡ್ತೀನಿ ಇದನ್ನು. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ. ನೆಕ್ಸ್ಟ್ ಏನಾದ್ರು ಇ ಎಮ್ ಐನ ಸಪೋರ್ಟ್ ತೊಗೋತು ಅಂದರೆ ಸೊ ಹೋಲ್ಡ್ ಮಾಡ್ತೀನಿ, ಇಲ್ಲಾಂದರೆ ಬ್ರೇಕ್ ಇವನ್ ಎಕ್ಸಿಟ್ ಮಾಡ್ತೀನಿ. ಯಾಕಂದರೆ ಫಿಟ್ ಸಪೋರ್ಟ್ ಇಲ್ಲ, ಇಟ್ಸ್ ಲೈಕ್ ವೇಸ್ಟ್ ಆಫ್ ಟೈಮ್. ಎಸ್ ಎಲ್ಗೆ ಬಂದ್ಬಿಡುತ್ತೆ. ಇವತ್ತು ಯಾರು ಮುಖ ಕಂಡು ಎದ್ದೋ ಗೊತ್ತಿಲ್ಲ. ಹಾಂ, ಓಕೆ ಗೈಸ್, ನೋ ಬ್ರೇಕ್ ಇವನ್ ಪ್ಲ್ಯಾನ್. ಓಕೆ, ಹೋಗುತ್ತಿದ್ದು. ಸೊ ಹೋಗುತ್ತೆ ಅಂದರೆ ಲೈಕ್ ಎಸ್ ಎಲ್. ಓಕೆ, ಸೊ ಲೆಟ್ಸ್ ವೆಯ್ಟ್ ಫಾರ್ 1:1. 1:1 ಇಲ್ಲಿಗೆ ಬರುತ್ತಾ? ಇಷ್ಟು ದೂರ ಹೋಗಲ್ಲ ಅದು. ಎಷ್ಟು ದೂರ ಹೋಗೋದು ಕಷ್ಟ ಅದು. ಈ ಸ್ವಿಂಗ್ ಹತ್ರ ಏನಾಗುತ್ತೆ ಅನ್ನೋದನ್ನ ನೋಡಬೇಕು, ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್. ಪಾಪ ಬ್ರೇಕ್ ಇವನಲ್ಲೇ ಆಟ ಆಡ್ತಾ ಇದ್ದ. ಸೊ ಎಸ್ ಎಲ್ನ ಗಾಯ್ಸ್, ಎಸ್ ಎಲ್ನ ಇಲ್ಲಿಗೆ ತರ್ತೀನಿ, ಈ ಇ ಎಮ್ ಐಕ್ಕಿಂತ ಕೆಳಗಡೆ ತರ್ತೀನಿ. ಓಕೆ, ಇನ್ ಕೇಸ್ ಇ ಎಮ್ ಐ ಕೆಳಗಡೆ ಕ್ಲೋಸ್ ಆದರೆ, ಅಂದರೆ ಇಡೋದಿಲ್ಲ, ಕ್ಲೋಸ್ ಆದರೆ ಎಕ್ಸಿಟ್ ಮಾಡ್ತೀನಿ ಪೊಸಿಷನ್ನ. ಓಕೆ, ಏನು ಆಟ ಆಡ್ತಾ ಇದೆ ಕ್ರೇಜಿ. ಏನು ಗುರು, ಈ ಕ್ಯಾಂಡಲ್ ಗ್ರೀನ್ ಆಗಿ ಕವರ್ ಆದರೆ ಐ ಥಿಂಕ್ ಎಸ್ ಎಲ್ನ ಆ ಕ್ಯಾಂಡಲ್ ಲೋಗೆ ತರ್ತೀನಿ. ನೆನ್ನೆ ನೈಟ್ ಟ್ರೇಡು ನೀವು ನೋಡಿರ್ತೀರಾ, ನೆಕ್ಸ್ಟ್ ಲೆವೆಲ್ ಹೋಲ್ಡ್ ಮಾಡಿದ್ದು ಕ್ರೇಜಿ ಇತ್ತು. ಸಿ ಎವ್ರಿ ಡೇ ಲೈಕ್ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತೀವಿ, ನಮಗೆ ಗೊತ್ತಾಗ್ತಾ ಇರೋದಿಲ್ಲ.
ದಟ್ಸ್ ವಾಟ್ ವಿ ನೀಡೆಡ್. ಲೈಫಲ್ಲಿ ಅದೇ ಬೇಕಾಗಿರೋದು. ಸೊ 71 ಟು 79. ಸೊ ಇಲ್ಲಿಗೆ ಬಂದರೆ ಅಕೌಂಟ್ ಕ್ಲಿಯರ್ ಆಗೋಗುತ್ತಾ? ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿ ಈ ಟ್ರೇಡ್ನ ಹ್ಯಾಂಡಲ್ ಮಾಡಬೇಕು. No. ಸೊ ಇದನ್ನ ಎಲ್ಲ ನೆನ್ಪು ಬರ್ತಾ ಇರುತ್ತೆ, ಇದೆಲ್ಲ ಯಾವತ್ತೋ ತೊಗೊಂಡಿದ್ನಲ್ಲ ಟ್ರೇಡ್ಸು. ಸೊ ಹಾಗೆ ಪ್ರಾಕ್ಟೀಸ್ ಮಾಡಬೇಕು, ನೆನ್ಪು ಬರ್ತಾ ಇರುತ್ತೆ. ನಾವು ಎಸ್ ಎಲ್ನ ಮೂವ್ ಮಾಡೋ ಟೈಮ್. ಓಕೆ, ಕ್ಯಾಂಡಲ್ ಕಂಪ್ಲೀಟ್ ಆಗಲಿ. ಕ್ಯಾಂಡಲ್ ಕಂಪ್ಲೀಟ್ ಆಗಲಿ. ಹೋಪ್ ಲಾಜಿಕ್ ನಿಮಗೆ ಗೊತ್ತಾಗಿರ್ಬೋದು. ಸೊ ಇಲ್ಲಿ ಫಿಬ್ ಸಪೋರ್ಟ್ ಇರಲಿಲ್ಲ, ಓಕೆ, ಬಟ್ ಈ ಸ್ವಿಂಗ್ದು ಸಪೋರ್ಟ್ ಇತ್ತು. ಓಕೆ, ಇಲ್ಲಿಂದ ಫಿಬ್ ತೊಗೊಂಡು ನಾನು ಶಾರ್ಟ್ ಸ್ವಿಂಗ್ದೆಲ್ಲ ಫಿಬ್ ತೊಗೊಂಡು ಪ್ಲೇಸ್ ಮಾಡೋದಿಲ್ಲ ಟ್ರೇಡ್ಗಳನ್ನ. ಓಕೆ, ಅದು ತುಂಬ ಅಂದರೆ ತುಂಬ ಲೋ ಅಕ್ಯುರೇಟ್ ಇರುತ್ತೆ. ಓಕೆ, ಲಾಂಗ್ ಸ್ವಿಂಗ್ಗಳನ್ನೇ ಚೂಸ್ ಮಾಡೋದು. ಬಟ್ ಐ ಥಿಂಕ್ ನನಗೆ ಈ ಸ್ವಿಂಗ್ದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಸಿಕ್ಕಿದ್ರೋದ್ರಿಂದ ಸೊ ಎಸ್ ಎಲ್ನ ಕಾಸ್ಟ್ ಟು ಕಾಸ್ಟ್ ತರ್ತೀನಿ 5072. ಎಸ್ ಎಲ್ ಕಾಸ್ಟ್ ಟು ಕಾಸ್ಟ್ ತರೋದಿಲ್ಲ, ಇಲ್ಲಿಗೆ ತರ್ತೀನಿ. ಓಕೆ, ಸೊ ಟಿ ಪಿ ಹತ್ರ ಬರ್ತಾ ಇದೆ. $5074 ಅದು. ಓಕೆ, ಸೊ ಟ್ರಯಲ್ ಮಾಡೋಣ. ಓಕೆ, ಎಸ್ ಎಲ್ನ ಇದ್ರ ಕೆಳಗಡೆ ಕ್ಲೋಸ್ ಆದರೆ ಕ್ಯಾಂಡಲ್, ಸೊ ಲೆಟ್ಸ್ ಕ್ಲೋಸ್ ಇಟ್. ಏನು ಲೆವೆಲ್ ಅದು? 5074. $5074ಗೆ ಎಸ್ ಎಲ್ನ ತಂದಿದ್ದೀನಿ.
TP. Crazy. 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 Oh, like done, guys. It's done. Account cleared. Account got cleared. ಓಕೆ, ಸೊ ಹೋಪ್ ಎಲ್ಲ ಲಾಜಿಕ್ಸು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಲೆವೆಲ್ಲು ಸಿಗೋಣ. ಬಾಯ್ ಬಾಯ್.